ನಾನು ಮಾಡಿರೋ ಯೂಟ್ಯೂಬ್ ವಿಡಿಯೋನೇ ಎಷ್ಟು ಹೆಮ್ಮೆಯಿಂದ ಖುಷಿಯಿಂದ ನಮ್ಮವ್ವ ನಮ್ಮಪ್ಪ ನಮ್ಮ ಮಮ್ಮಿ ಎಲ್ಲರೂ ಕೂತ್ಕೊಂಡು ನೋಡ್ತಿದ್ದಾರೆ. ಅಂಥದ್ರಲ್ಲಿ ನನಗೇನಾದರೂ ಬಿಗ್ ಬಾಸ್ ಸೀಸನ್ 13ನಲ್ಲಿ ಕಂಟೆಸ್ಟೆಂಟ್ ಆಗಿ ಅವಕಾಶ ಸಿಕ್ಕಿದ್ರೆ ಅವ್ರ ಮುಖದಲ್ಲಿ ಇನ್ನೆಷ್ಟು ಖುಷಿ ಇರಬೇಡ. ನಾನು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಕಲರ್ಸ್ ಕನ್ನಡದವರೇ ಟೈಟಲ್ ಕೊಟ್ಟಿರೋ ಹಾಗೆ ಇದು ಸಾಮಾನ್ಯ ಜನತೆಗೆ ಕೊಟ್ಟಿರೋ ಅಂಥ ಒಂದು ದೊಡ್ಡ ಸುವರ್ಣ ಅವಕಾಶ. ಯಾರಿಗೆ ಗೊತ್ತು, ನನಗೂ ಕೂಡ ಸಿಕ್ಕಿದ್ರೂ ಸಿಗ್ಬೋದು ಅಲ್ವಾ. ಪ್ರಯತ್ನ ಕೂಡ ನಮ್ಮ ಕಡೆಯಿಂದನೂ ಇರಬೇಕು. ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಮಾನ್ಯ ಜನತೆಗೆ ಒಂದಷ್ಟು ಸಂಕೋಚ ಇರುತ್ತೆ, ನಾಚಿಕೆ ಇರುತ್ತೆ, ಅವ್ರಿಗೆ ಭಯ ಇರುತ್ತೆ. ಇಂಥ ದೊಡ್ಡ ವೇದಿಕೆ ಸಿಕ್ಕಿದಾಗ ಯಾರಿಗೇ ಆದರೂ ಕೂಡ ಒಂದು ಜವಾಬ್ದಾರಿಯುತತನದಲ್ಲಿ ಯೂಸ್ ಮಾಡ್ಕೊತಾರೆ. ಆ್ಯಂಡ್ ನಾನು ಕೂಡ ಅಷ್ಟೇ ಯೂಸ್ ಮಾಡ್ಕೊತೀನಿ. ನಾನು ಹೀಗೆ ಇರ್ತೀನಿ, ಹಾಗೆ ಇರ್ತೀನಿ, ನನಗೆ ಈ ಟ್ಯಾಲೆಂಟ್ ಇದೆ ಅಂತ ಎಲ್ಲ ಹೇಳಲ್ಲ. ಯಾಕಂದರೆ ನಾವು ಸಿಚುಯೇಷನ್ ತಕ್ಕನಾಗಿ ನಾವು ರೆಸ್ಪಾಂಡ್ ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ. ಆ ಸಿಚುಯೇಷನ್ ನಮಗಿನ್ನ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನನ್ನ ಕಡೆಯಿಂದನೂ ಒಂದು ಸಣ್ಣ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ನೀವೆಲ್ಲ ಅನ್ಕೊಂತಿರ್ಬೋದು, ಈ ಥರ ವಿಡಿಯೋಗೆ ಯಾಕಪ್ಪ ಹಿಂಗೆಲ್ಲ ವಾಯ್ಸ್ ಓವರ್ ಕೊಡ್ತಿದ್ದಾಳೆ ಅಂತ. ಆಲ್ರೆಡಿ ಹೇಳಿದ್ನಲ್ವ, ಸಾಮಾನ್ಯ ಜನರಲ್ಲಿ ಒಂದಷ್ಟು ಸಂಕೋಚ, ಭಯ, ನಾಚಿಕೆ ಸ್ವಭಾವ ಇರುತ್ತೆ. ಈ ಥರ ವಾಯ್ಸ್ ಓವರ್ ಕೊಡಬೇಕಾದ್ರೂ 1000 ಸತಿ ಯೋಚನೆ ಮಾಡಿದ್ದೀನಿ. ಜನ ನನ್ನನ್ನು ಆಡ್ಕೊಂಡು ನಕ್ಕಿದ್ರೆ ನನಗೆ ನಿಜವಾಗ್ಲೂ ಸಿಗುತ್ತಾ ಅಂತ. ಯಾರಿಗೆ ಗೊತ್ತು, ಸಿಕ್ಕಿದ್ರು ಸಿಗ್ಬೋದು ಅಲ್ವಾ. ನನ್ನ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಕಲರ್ಸ್ ಕನ್ನಡದವ್ರಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಡೈಲಿ ವ್ಲಾಗ್ನ ಎಲ್ಲರೂ ನೋಡ್ತಾ ಇರ್ತೀರಾ, ಬರೀ 1 ನಿಮಿಷದ್ದು 2 ನಿಮಿಷದ್ದು. ನಾನೇನಾದರೂ ಸೆಲೆಕ್ಟ್ ಆದರೆ 24x7 ನೀವು ನನ್ನ ಡೈಲಿ ವ್ಲಾಗ್ನ ನೀವು ಕಲರ್ಸ್ ಕನ್ನಡದಲ್ಲಿ ನೋಡ್ಬೋದು. ಬೇಗ ಬೇಗ ಶೇರ್ ಮಾಡಿ. ನೋಡ್ಕೊಂಬಂದ್ರ ವಿಡಿಯೋ ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ಈ ಡೈಲಿ ವ್ಲಾಗ್ ಅಲ್ಲೇ ನಾನು ಕಲರ್ಸ್ ಕನ್ನಡದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನನಗೂ ಒಂದು ಸುವರ್ಣ ಅವಕಾಶ ಕೊಡಿ ಅಂತ. ಅಫ್ಕೋರ್ಸ್ ಯಾರ್ಯಾರು ಇನ್ಫ್ಲೂಯೆನ್ಸ್ ಇರ್ತೀರಾ, ಯಾರ್ಯಾರು ಕ್ಯಾಮ್ರಾ ಮುಂದೆ ಇಷ್ಟು ಬೋಲ್ಡ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರೋ, ಅಫ್ಕೋರ್ಸ್ ಎಲ್ಲರೂ ಟ್ರೈ ಮಾಡ್ತಿರ್ತೀರಾ. ಹಾಗೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಯಾರಿಗೆ ಗೊತ್ತು, ತಿರ್ಕನ್ ಕನಸು ನನ್ಸ್ ಕೂಡ ಆಗ್ಬೋದು. ಮೇ ಬಿ ನನಗೆ ಅಂತ ಒಂದು ಸೀಟ್ ಕೂಡ ಬುಕ್ ಆಗಿರ್ಬೋದು, ಯಾರಿಗೆ ಗೊತ್ತು ಅಲ್ವಾ. ಸೊ ನಮ್ಮ ಪ್ರಯತ್ನನ ನಾವು ಮಾಡೋಣ. ಅಫ್ಕೋರ್ಸ್ ನಾವಲ್ಲಿಗೆ ಹೋದ್ಮೇಲೆ ಒಂದು ದೊಡ್ಡ ವೇದಿಕೆ ನಮಗೆ ಸಿಕ್ಕಿದ ಮೇಲೆ ನಮಗೆ ಆದಂಥ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಅದನ್ನು ಎಲ್ಲರೂ ಕೂಡ ನಿಭಾಯಿಸ್ತಾರೆ. ಎಷ್ಟೊಂದು ಜನ ಆಲ್ರೆಡಿ ವಿಡಿಯೋ ಮಾಡಿ ಹಾಕ್ತಿರ್ತಾರೆ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ. ಗೊತ್ತಿಲ್ಲ ನಮಗೆ ಸಿಚುಯೇಷನ್ನು ಯಾವ ಥರ ಅಲ್ಲಿ ಬಿಹೇವ್ ಮಾಡ್ಸೋಕ್ಕೆ ನಮಗೆ ಅವಕಾಶ ಕೊಡುತ್ತೆ, ನಾವು ಹಿಂಗೆ ನಡ್ಕೊತೀವಿ. ಸಿಚುಯೇಷನ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ನಾವೇನೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರು ಅಲ್ಲಿ ನಡೆಯೋ ಸಿಚುಯೇಷನ್ ಪ್ರಕಾರನೇ ಒಬ್ಬ ಮನುಷ್ಯ ರಿಯಾಕ್ಟ್ ಆಗೋದು, ರೆಸ್ಪಾನ್ಸ್ ಮಾಡೋದು. ಇದನ್ನು ನಾನು ನಂಬ್ತೀನಿ. ನನಗೆ ಗೊತ್ತಿಲ್ಲ ನಾನು ಅಲ್ಲಿ ಹೇಗಿರ್ತೀನಿ ಅಂತ. ಅಫ್ಕೋರ್ಸ್ ಎಲ್ಲ ಮನುಷ್ಯನಲ್ಲೂ ಒಂದಷ್ಟು ಟ್ಯಾಲೆಂಟ್ಸ್ ಇರುತ್ತೆ. ಬಿಕಾಸ್ ಆಫ್ ಶೈ ಮತ್ತು ಒಂದಷ್ಟು ಸಂಕೋಚದಿಂದ, ಇಲ್ಲ ನಾಚಿಕೆ ಸ್ವಭಾವದಿಂದ ಒಂದಷ್ಟು ಜನ ಮುಂದೆ ಬಂದಿರಲ್ಲ, ಮಾತಾಡಿರಲ್ಲ, ಅವ್ರ ಟ್ಯಾಲೆಂಟ್ನ ಅವರೇ ತೋರಿಸಿರಲ್ಲ. ಸೊ ಮೇ ಬಿ ಇಂಥ ದೊಡ್ಡ ವೇದಿಕೆ ಸಿಕ್ಕಿದಾಗ ಯಾವುದೇ ಮನುಷ್ಯ ಆದರೂ ಅದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊತಾನೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಈ ಮೂಲಕ ನಾನು ಕಲರ್ಸ್ ಕನ್ನಡದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನನಗೂ ಒಂದು ಸುವರ್ಣ ಅವಕಾಶ ಕೊಡಿ ಅಂತ. ಈ ವಿಡಿಯೋನ ಕಲರ್ಸ್ ಕನ್ನಡದವ್ರಿಗೆ ರೀಚ್ ಆಗೋವರೆಗೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ. ಬೇಗ ಬೇಗ ಶೇರ್ ಮಾಡಿ. ಥ್ಯಾಂಕ್ ಯು.